ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಗಣೇಶೋತ್ಸವ ಹಾಗೂ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಪೊಲೀಸ್ ಇಲಾಖೆ ಹಾಗೂ ವಿವಿಧ ಇಲಾಖೆಗಳ ನೇತೃತ್ವದಲ್ಲಿ ಸಾರ್ವಜನಿಕರನ್ನೊಳಗೊಂಡ ಸೌಹಾರ್ದ ಶಾಂತಿ ಸಭೆ ಜರುಗಿತು. ಶಾಂತಿಗೆ ಭಂಗ ತರುವ ಯತ್ನ ಮಾಡಿದ್ದಲ್ಲಿ ಅಂಥವರ ವಿರುದ್ಧ ಇಲಾಖೆ ನಿರ್ದಾಕ್ಷಿಣ್ಯ ಕಠಿಣ ಕ್ರಮ ಕೈಗೊಳ್ಳಲಿದೆ ಎಂದು ಎಚ್ಚರಿಸಿದರು. ಕೂಡ್ಲಿಗಿ ಡಿವೈಎಸ್ಪಿ ಮಲ್ಲೇಶಪ್ಪ ವಿ. ಮಲ್ಲಾಪುರ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಕಾವಲಿ ಶಿವಪ್ಪ ನಾಯ್ಕ, ವಿವೇಕಾನಂದ, ದಲಿತ ಮುಖಂಡ ಎಸ್. ದುರ್ಗೇಶ್, ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಶುಕೂರ್, ಗಣೇಶೋತ್ಸವ ಸಮಿತಿಯ ಜುಗಲರ್ ಭರತ್ ಇನ್ನು ಮುಂತಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಮಹೇಶ್ ಮೇಟಿ, ಗದಗ್. ಯಾಕಂದರೆ ನಾವು ನಮ್ಮಲ್ಲಿ ಸಿಬ್ಬಂದಿ ಭಾಳ ಕಡಿಮೆ ಇದೆ. ನಮಗೆ ಈ ಜಿಲ್ಲಾದ್ಯಂತ 2,000 ಗಣೇಶ ಸ್ಥಾಪನೆ ಆಗ್ತದೆ. ನಮ್ಮ ಸಿಬ್ಬಂದಿ 1,500. ನಮ್ಮ ಸಿಬ್ಬಂದಿ ಎಲ್ಲ ಸ್ಟೇಷನ್ ಎಲ್ಲ ಖಾಲಿ ಮಾಡಿದ್ರು ಒಂದೊಂದು ಗಣೇಶಕ್ಕೂ ಒಬ್ಬೊಬ್ರು ಕೂಡ ಪರಿಸ್ಥಿತಿ. ಆ ರೀತಿಯಿಂದ ನೀವು ಹೆಚ್ಚಾಗಿ ಮಾಡ್ತೀವಿ ಅಂದರೆ ಅದ್ರ ಜವಾಬ್ದಾರಿ ನೀವೇ ತಗೋಬೇಕು ಮತ್ತು ನೀವೇ ಅದನ್ನು ಕಾಯಬೇಕಾಗ್ತದೆ. ಯಾಕೆಂದರೆ ನೀವು ಒಂದು ಕಮಿಟಿ ಮಾಡಿ ಅದರಲ್ಲಿ 1 ದಿವಸ 2 ದಿವಸ ಯಾರಾದರೂ ಇಬ್ಬರು ಕಂಟಿನ್ಯೂಸ್ ಇದ್ದಂತೆ ನೋಡ್ತೀವಿ. ಅದಕ್ಕೆ ನಮ್ದೇನು ತೊಂದರೆ ಇಲ್ಲ, ನಾವು ಕೊಟ್ಟಿರ್ತೀವಿ ಅದು. ಬಟ್ ಹೆಚ್ಚಿನ ಜವಾಬ್ದಾರಿ ನಿಮಗೆ ಇರ್ತದೆ. ಅದರ ಪ್ರಕಾರ ನೀವು ಹೆಚ್ಚಿನ ಸಿಬ್ಬಂದಿ ನಿಮ್ಮ ಕಾರ್ಯಕರ್ತರು ಹಾಕಿರೋದನ್ನು ವ್ಯವಸ್ಥೆ ಮಾಡಿಕೊಳ್ಳಿ, ನಮಗೇನು ಆಗ್ತದೆ. ಎರಡನೇದಾಗಿ ಈಗ ದುರ್ಗೇಶ್ ಹೇಳಿದ್ರು, ಅದು ಒಳ್ಳೆಯದೇ. ಎಲ್ಲ ಕಡೆ ನನಗೂ ಈಗ 31 ವರ್ಷ ಸರ್ವಿಸ್ ಆಗಿದೆ. ಒಂದು 15 ಜಿಲ್ಲೆಗಳಲ್ಲಿ ಕೆಲಸ ಮಾಡಿದ್ದೀನಿ. ಎಲ್ಲ ರೋಡ್ ಸೆಂಟರೇ ಆಗ್ತಾರೆ ಪೆಂಡ. ಸ್ವಲ್ಪ ಈಗ ನಾವು ಹೇಳ್ತೀವಿ ರೋಡ್ನಲ್ಲಿ ಹಾಕಬೇಡ ಅಂತ ಹೇಳ್ತೀವಿ. ವಸ್ತುಸ್ಥಿತಿ ಅಲ್ಲಿ ಹೋಗಿ ನೋಡಿದ್ರೆ ರೋಡ್ನಲ್ಲೇ ಇರುತ್ತೆ. ಹಾಕೋದಾದರೂ ಸ್ವಲ್ಪ ಬೇರೆ ಕಡೆ ದಾರಿ ಕೊಟ್ಟು ಒಂದು ಭಾಗದಲ್ಲಿ ಹಾಕಿ ಇನ್ನೊಂದು ಭಾಗನ ಬೇರೆಯವರು ತಿರುಗಾಡಕ್ಕೂ, ಇನ್ನೊಂದು ಹಿಂದಲ್ಲಿದ್ದ 3ನೇ ದಿವಸ ಗಣಪತಿ ವಿಸರ್ಜನೆ ಹೋಗೋ ಟೈಮಿಗೆ ತೊಂದರೆ ಆಗ್ತದೆ. ಆ ಒಂದು ಉದ್ದೇಶದಿಂದ ನಾನು ಈಗಲೇ ನಮಗೆಲ್ಲ ಹೇಳ್ತಾ ಇದ್ದೀನಿ, ನೀವು ರಸ್ತೆದಲ್ಲಿ ಮಧ್ಯದಲ್ಲಿ ಹಾಕೋಕ್ಕಿಂತ ಒಂದು ಬದಿಗೆ ರೈಟ್ ಒಂದು ಲೆಫ್ಟ್ ಒಂದು ದಾರಿ ಕೊಡಿ. ಆಮೇಲೆ ಅಲ್ಲಿ ಮಾಡ್ತಾ ಇದ್ರೆ ಯಾವುದು ದೊಡ್ಡ ಫುಟ್ಫಾಲ್ ಜಾಸ್ತಿ ಎಲ್ಲಿದೆ, ಜನಸಂಖ್ಯೆ ಯಾವುದು ಜಾಸ್ತಿ ಗಣಪತಿ ಬರ್ತಾ ಇದೆ ಅಲ್ಲಿ ಬ್ಯಾರಿಕೇಡಿಂಗ್ ಆಗಿ ಒಂದು ಎಕ್ಸಿಟ್ ಒಂದು ಎಂಟ್ರಿ. ಯಾಕಂದ್ರೆ ಲೇಡೀಸ್ ಬರ್ತಾರೆ, ಎಲ್ಲರೂ ಬರ್ತಾರೆ, ರಶ್ ಆಗಿ ಮೈ ಮೇಲೆ ಬೀಳೋದು ಅದೆಲ್ಲ ಆಗೋದು ಬೇಡ. ಜಾಸ್ತಿ ಜನಸಂಖ್ಯೆ ಭಕ್ತಾದಿಗಳು ಬರುತ್ತಂಥ ಗಣಪತಿಗಳು ಒಂದು ಎಕ್ಸಿಟ್ ಮತ್ತು ಎಂಟ್ರಿ ಎರಡು ಒಂದು ಬ್ಯಾರಿಕೇಡಿಂಗ್ ವ್ಯವಸ್ಥೆ ಮಾಡಿದರೆ ಒಳ್ಳೆಯದು. ಮೂರನೇದಾಗಿ ನೀವೇ ಸಣ್ಣ ಹುಡುಗರುಗಳು ಅವಕಾಶ ಕೊಡಬೇಡಿ ಅಂತಿದೆ. ಅದು ನೋಡಿ ಯಾರು ಏನಂತ ನೋಡಿ ಪರಿಶೀಲಿಸಿ ಆ ಥರ ಅವರು ಆ್ಯಕ್ಟಿವಿಟಿ ಭಾಳ ಸಣ್ಣದಿದೆ, ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅವ್ರಿಗೆ ಅಂದರೆ ಅವಕಾಶ ಕೊಡಬೇಕು. ನನಗೆ ಭಾಳಷ್ಟು ಜನ DJ ಬಗ್ಗೆ ಅದೇ, ಈಗ DJಗೆ ಏನು ಪರ್ಮಿಷನ್ ಕೊಡೋಕ್ಕೆ ಕಾನೂನು ಪ್ರಕಾರ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಏನಿದೆ ಅದ್ರ ಪ್ರಕಾರ ಕೊಡ್ತೀವಿ. ಸುಪ್ರೀಂ ಕೋರ್ಟ್ ಏನು ಗೈಡ್ಲೈನ್ಸ್ ಕೊಟ್ಟಿದೆ ಅದ್ರ ಪ್ರಕಾರನೇ ಕೊಡಬೇಕು. ಅದಕ್ಕೆ ನಾನೇನು ಹೆಚ್ಚು ಮಾಡೋಕ್ಕೂ ಬರಂಗಿಲ್ಲ, ನೀವು ಹೆಚ್ಚು ಕೇಳೋಕ್ಕೂ ಆಗಲ್ಲ. ಈಗ ಎಲ್ಲ ಕಡೆ ಒಂದೇ ರೂಲ್ಸ್ ಇದೆ. ರೂಲ್ಸ್ ಮುರಿಯೋರು ಯಾರು ನಾಯಕರು ಮುರಿಸ್ಬೋದು, ಯಾರಾದರೂ ನೀರು ಮುರಿಸ್ಬೋದು. ಅದನ್ನ ನೀವು ಪಾಸಿಟಿವ್ ಆಗ್ತಾ ಅಂತೇಳಿ ನೀವು ರೂಲ್ಸ್ ಫಾಲೋ ಮಾಡ್ತೀವಿ ಅಂತಾನೆ ನಿಮ್ಗೆ ಎಷ್ಟು ಅವಕಾಶ ಇದೆ ಅಷ್ಟರಲ್ಲೇ ಮಾಡ್ಬೋದಲ್ಲ. ತಹಸೀಲ್ದಾರ್ ಮಟ್ಟದಲ್ಲೋ, ತಾಲೂಕಿನಲ್ಲಿ ಯಾರಿದ್ರು ತಹಸೀಲ್ದಾರ್ ಮಟ್ಟದಲ್ಲೋ, ಇದು EO ಮಟ್ಟದಲ್ಲೋ, ಬೇರೆ ಬೇರೆ ನಮ್ಮ DSP ಮಟ್ಟದಲ್ಲೋ ಅವಕಾಶ ಇರ್ತದೆ. ಯಾಕೆ ಈಗ ಫ್ಲೆಕ್ಸ್ಗಳ ಬಗ್ಗೆ ಯಾಕೆ ಇಷ್ಟು, ಈಗ ಫ್ಲೆಕ್ಸ್ಗಳ ಅದೊಂದು ನಾನು ನೋಡ್ತಾ ಇದ್ದೀನಿ, ಯಾರು ಹಾಕಿದವರು ತೆಗೆಯಂಗೂ ಇಲ್ಲ. ಅದು ಶಾಶ್ವತವಾಗಿ ಇರ್ತದೆ. ಇನ್ನೊಬ್ಬ ಅದಿರ್ತದೆ, ಅದರ ಮೇಲೆ ಇನ್ನೊಬ್ಬನ ಕಟ್ತಾನ. ಅದು ಏನೋ ಸ್ವಲ್ಪ ವ್ಯತ್ಯಾಸ ಆಯ್ತಂದ್ರೆ ಬೇರೆ ಒಂದು ರೀತಿ ಘರ್ಷಣೆಗೆ ಕಾರಣ ಆಗ್ತದೆ. ಆ ಸಲಗೆ ಹಾಕಿದ್ರು ಯಾರು ತೆಗೆಯೋದೇ ಇಲ್ಲ.
ಪಂಚಾಯತಿ ಯಾವ್ದಾದ್ರು ಲೀಡ್ ತಗೊಂಡು ತೆಗಿಬೇಕು. ಅವ್ರು ಎಷ್ಟು ದಿವಸ ಪರ್ಮಿಷನ್ ಕೊಟ್ಟಿರ್ತಾರೆ, ಯಾವ್ದು ಇರಂಗಿಲ್ಲ. ಇಂತಲ್ಲಿ ನೋಡಿದ್ರೆ 4 ವರ್ಷದಿಂದ ಹಾಕಿದ್ದು ಫ್ಲೆಕ್ಸ್ ಅಲ್ಲೇ ಇತ್ತು. ಆ ಸಲಗೆ ಆ ಫ್ಲೆಕ್ಸ್ ಹಾಕೋ ವಿಷಯದಲ್ಲಿ ಡಿ ಸಿ ಅವರೇ ನಿನ್ನೆ ಮೀಟಿಂಗ್ ಯಾರಾದ್ರೂ ಬಂದಿದ್ದಾರೆ ಹೇಳಿದ್ದಾರೆ ನಿರ್ದಿಷ್ಟವಾಗಿ ಈ ವಿಷಯದಲ್ಲಿ ಸ್ವಲ್ಪ ರಾಜಿನೇ ಆಗಂಗಿಲ್ಲ, ನಾನು ಹಾಕೋದಿತ್ತಂದ್ರೆ ಪರ್ಮಿಷನ್ ತಗೊಂಡು ಹಾಕಿ ಈ ಒಂದು ದೃಷ್ಟಿಯಿಂದ. ಸೊ ಅದು ಫ್ಲೆಕ್ಸ್ ಕ್ಲಿಯರ್ ಇದೆ, ಇಲ್ಲ ಆ ಕಂಡೀಷನ್ ಇರ್ತದೆ. ನೀವು ಯಾವ ಮುನ್ಸಿಪಾಲಿಟಿ ಪರ್ಮಿಷನ್ ಕೊಟ್ಟೆ ಆಗ್ಬೇಕು, ಅದು ಕಾನೂನೇ ಅದು. ಮುನ್ಸಿಪಲ್ ಇದರಲ್ಲಿ ಆಕ್ಟ್ ನಲ್ಲಿ ನಿಮ್ಗೆ ಒಂದು ಇದೆ. ನಮ್ದು ಕೂಡ್ಲಿಗೆ ಬಹಳ ಶಾಂತಿ ಪ್ರಿಯ, ಇಲ್ಲಿ ಬಹಳ ಮುಗ್ಧರು ಜನ. ಸೊ ಒಳ್ಳೆಯದು, ನೀವೆಲ್ಲ ಶಾಂತಿ ಪ್ರಿಯ ಅಂತ ನಮಗೂ ಗೊತ್ತಿದೆ. ಇಲ್ಲಿ ಯಾವುದು ನಾವು ನಮಗಲ್ಲಿ ಎಲ್ಲ ಹಬ್ಬಗಳ ಎಲ್ಲ ಇದ್ರ ಬಗ್ಗೆ ನಮ್ಮಲ್ಲಿ ಒಂದು ಹಿಸ್ಟ್ರಿ ಅಂತ ಇರ್ತವೆ, ಒಂದು ನೋಟ್ಸ್ಗಳೆಲ್ಲ ಇರ್ತವೆ. ಯಾವಾಗ